ನಮಸ್ಕಾರ ಕರ್ನಾಟಕ. ಇವತ್ತಿನ ಮ್ಯಾಚ್ಗೆ ಸ್ವಾಗತ. ಏನಪ್ಪ ವಿಷಯ ಅಂದ್ರೆ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಸಲಾಂ ಮಾಡ್ತಾ ಬೆಂಕಿ ಬೆಂಕಿ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಆರ್ ಸಿ ಬಿದು ಹೇಳಂಗೆ ಇಲ್ಲ. ಅವನ ದಿನ ಬಿಡಿ. ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ಈ ಡುಪ್ಲೆಸಸ್ಸು ಮ್ಯಾಕ್ಸ್ವೆಲ್ಲು ಇವ್ರನ್ನೆಲ್ಲ ದುಡ್ಡು ಕೊಟ್ಬಿಟ್ಟು ತಗೊಂಡಿರೋದು ವೇಸ್ಟ್ ಆಗಿಬಿಟ್ಟಿದೆ. ಆದ್ರಿಂದ ನಮ್ಮ ಕರ್ನಾಟಕದ ಹೆಣ್ಮಕ್ಳನ್ನ ಕರ್ಕೊಂಬಂದು ಆಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಮತ್ತೆ ಬೌಲಿಂಗ್ ಅಂತೂ ಎಕ್ಸ್ಟ್ರಾಡಿನರಿ, ಹೇಳಂಗೆ ಇಲ್ಲ ಗುರು. ಏನಿಲ್ಲಾದ್ರೂ 300 ರನ್ ಹೊಡ್ಕೊಡ್ಬೇಕು, ಆಗ್ಲೇ ನಮ್ಮ ಬೌಲರ್ಸ್ ಚೆನ್ನಾಗಿ ಮಾಡೋದು. ಇಲ್ಲಾಂದ್ರೆ ಮಾಡಲ್ಲ ಗುರು. ಬೌಲಿಂಗ್ ಅಂತೂ ಕೇಳಂಗೆ ಇಲ್ಲ. ಹಿಡ್ಕೊಂಡು ನಾಯಿ ಹೊಡೆದಾಕ್ಬಿಡ್ತಾರೆ ಇವತ್ತು ಮುಂಬೈ ಇಂಡಿಯನ್ಸ್ ಅವರು ಮಾತ್ರ. ಮತ್ತು ವಾಂಖೇಡೆ ಸ್ಟೇಡಿಯಂ ಬೇರೆ, ಎಷ್ಟು ಹೊಡೆದ್ರು ಸಾಲಲ್ಲ ಗುರು. ಸ್ಟೇಡಿಯಮ್ಮು ಸೇಮ್ ಬೆಂಗಳೂರು ಥರನೇ, ಅದನ್ನು ವಾಂಖೇಡೆ ಎಷ್ಟು ಹೊಡೆದ್ರು ಹೊಡಿಬೋದು ಆ ಥರ. ಅಲ್ಲಿ ಸೇಮ್ ಪಿಚ್, ಬೆಂಗಳೂರು ಪಿಚ್ ಥರನೇ. ಇವತ್ತು ಜಾಕ್ವೆಲ್ನ ಹಾಕಂತಾರ ಇಲ್ವಾ ಇದು, ಮತ್ತೆ ವೈಶಾಖ್ ಅವ್ರನ್ನ ಹಾಕಂತಾರ ಇಲ್ವಾ? ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೋತ್ರನೇ ಖುಷಿ ಪಡ್ತಾರನಪ್ಪ ಬೇಬಿ. ಯಾಕಂದ್ರೆ 16 ವರ್ಷದಿಂದ ಇದೇ ಆಗ್ಬಿಟ್ಟಿದೆ. ಗೆದ್ದುಬಿಟ್ರೆ ಎಲ್ಲಿ ಈ ಒಂದು ದೊಡ್ಡದೊಂದು ಪವರ್ ಇದೆಯಲ್ಲ, ಇವತ್ತು ಈ ಸಲ ಕಪ್ ನಮ್ದೆ 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 ಅನ್ನೋದು ಆ ಪವರೇ ಇಳಿದೋಗ್ಬಿಡುತ್ತೆ. ಮ್ಯಾಚ್ ನೋಡೋರು ಕಡಿಮೆ ಆಗ್ಬಿಡ್ತಾರೆ, ಫ್ಯಾನ್ಸ್ ಕಡಿಮೆ ಆಗ್ಬಿಡ್ತಾರೆ ಅಂತ ಬೈಕೇನೋ ಮೇ ಬಿ ಇವರೇ ಬೇಕು ಅಂತ ಸೋಲಿಸ್ತಾ ಇದಾರ ಗುರು. ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಇವತ್ತು ಮುಂಬೈ ಇಂಡಿಯನ್ಸ್ ಅವರು ಘಟಾನುಘಟಿಗಳು ಗುರು. ಯಪ್ಪ, ಬೌಲಿಂಗಲ್ಲಿ ಬೂಮ್ರಾ, ನನಗೆ ಪಿ ಎಫ್ ಚಾಲನ್ ನೋಡಿದ್ರೆ ಭಯ ಆಗುತ್ತೆ ಗುರು. ಯಾವ ಟೈಮಲ್ಲಿ ಹೆಂಗೆ ಟರ್ನ್ ಮಾಡಿಬಿಡ್ತಾನೋ ನನಗಂತೂ ಅವ್ನು ನೋಡಿದ್ರೆ ಭಯ ಆಗುತ್ತೆ ಕೆಲವೊಂದು ಟೈಮಲ್ಲಿ. ಮತ್ತು ನಮ್ಮ ಟೀಮ್ ಮ್ಯಾನೇಜ್ಮೆಂಟು ಸರಿ ಹೋಗ್ಬೇಕು ಗುರು. ಇವತ್ತು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವ್ರೆ. ನನಗಂತೂ ನಂಬಿಕೆನೇ ಇಲ್ಲ ಗುರು. ಯಾಕಂದರೆ ಆ ಮುಂಬೈ ಇಂಡಿಯನ್ಸ್ ಅವರು 277 ಸಮಥಿಂಗ್ ಹೊಡಿಸ್ಕೊಂಡ್ರಲ್ಲ ಹೈದ್ರಾಬಾದ್ ಜೊತೆಗೆ, ಇವರು ಗುಮ್ಮಿದ್ರು ಗುರು. 246 ಚಿಲ್ಡ್ರೆ ಸಮಥಿಂಗ್ ಹೊಡಿದ್ರು. ಆದರೆ ಅದೇ ಥರ ನಮ್ಮ ಆರ್ ಸಿ ಬಿ ಆ ಜಾಗದಲ್ಲಿ ಇದ್ರೆ ನಮ್ಮ ಅಪ್ರಾಣೆಗೂ ಅಷ್ಟು ಹೊಡಿತಿರಲಿಲ್ಲ. ಅಷ್ಟು ನಂಬಿಕೆ ನಮಗೂ ಇದೆ. ಇದು ಹೇಳೋದು, ಅವ್ರು ಏನೇ ಆದರೂ ಎಷ್ಟೇ ಕೆಟ್ಟದಾಗ ಆಡಿದ್ರು ಒಟ್ಟಿನಲ್ಲಿ ಚೆನ್ನಾಗಿ ಆಡಿದ್ರು ಅವತ್ತು. ನಮ್ಮ ಟೀಮ್ ಥರ ಅಂತೂ ಅಲ್ವೇ ಅಲ್ಲ ಮುಂಬೈ ಇಂಡಿಯನ್ಸ್ ಅವರು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವತ್ತು ಯಾರು ಗೆಲ್ಬೋದು ಗುರು? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಇದೆ ಗುರು. ಆರ್ ಸಿ ಬಿ ಅವರು ಹೊಡೆಯೋದು ತುಂಬ ಕಷ್ಟ ಇದೆ. ಒಟ್ಟಿನಲ್ಲಿ ಏನಾರ ಅಪ್ಪಿ ಗೆದ್ಬಿಟ್ರೆ ಅವ್ನ ಅಜ್ಜಿನ ಬಡಿಯೋ ಯುಗಾದಿ ಮತ್ತು ಹೊಸದಡ್ಕು ಇನ್ನೊಂದ್ಸತಿ ರಿಪೀಟ್ ಮಾಡಿಬಿಡ್ಬೇಕು. ಅಷ್ಟು ಖುಷಿ ಆಗುತ್ತೆ ನಮಗೂ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ರಿ ಗುರುವೆ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.